ಜಪಾಕುಸುಮ ಸಂಕಾಶಂ ಕಾಶಪೇಯಂ ಮಹಾದುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ನಮಸ್ತೆ ಎಲ್ಲರಿಗೂ. ಈ ದಿನ ರಥಸಪ್ತಮಿ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ರಥಸಪ್ತಮಿ ಯಾವ ರೀತಿ ಆಚರಿಸ್ಬೇಕು, ಮತ್ತೆ ಯಾರ್ಯಾರು ಆಚರಿಸ್ಬೇಕು, ಮತ್ತೆ ನಮ್ಮ ಜಾತಕದಲ್ಲಿ ಸೂರ್ಯ ಈ ದಿನ ಏನೇನ್ ಮಾಡಿದ್ರೆ ಸ್ಟ್ರಾಂಗ್ ಆಗ್ತಾನೆ ಅಂತ ತಿಳ್ಕೊಳ್ಳೋಣ. ಮತ್ತೆ ಪಿತೃದೋಷ ಇರೋರು ಈ ದಿನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತಾನು ಹೇಳ್ಕೊಡ್ತೀನಿ. ಓಕೆನಾ. ರಥಸಪ್ತಮಿ ಅಂದ್ರೆ ಏನು ಅಂದ್ರೆ, ಸೂರ್ಯ ಮಾಘ ಶುಕ್ಲ ಸಪ್ತಮಿ ದಿನ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನು ಚೇಂಜ್ ಮಾಡ್ತಾನೆ. ಅದನ್ನ ನಾವು ರಥಸಪ್ತಮಿ ಅಂತ ಹೇಳ್ತೀವಿ. ಅದರಲ್ಲೂ ಈ ದಿನ ಅಂದ್ರೆ ಈ ತಿಂಗಳಲ್ಲಿ ಭಾನುವಾರನೇ ಬಂದ್ಬಿಟ್ಟಿದೆ ರಥಸಪ್ತಮಿ. ಸೊ ಅದಕ್ಕೆ ರವಿಗೆ ಭಾನುವಾರ ಅಂದ್ರೆ ತುಂಬಾ ಶ್ರೇಷ್ಠ. ಅದಕ್ಕಾಗಿ ನಾವು ಈ ದಿನ ಏನ್ ಮಾಡ್ಬೇಕು ಅಂದ್ರೆ, ಬಿಳಿ ಎಲೆಗಳನ್ನ ತಂದು ಅದನ್ನ ತಲೆ ಮೇಲೆ, ಭುಜದ ಮೇಲೆ, ಎದೆಯ ಮೇಲೆ ಮತ್ತೆ ಮೊಣಕಾಲ್ ಮೇಲೆ ಇಟ್ಕೊಂಡು ಸ್ನಾನ ಮಾಡ್ಬೇಕು. ಅದು ಪೂರ್ವ ಮುಖಕ್ಕೆ ಮಖ ಮಾಡ್ಕೊಂಡು ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಬಹುದು. ನಿಮ್ಗೆ ಏನಾರ ಬಂದ್ರೆ ಆದಿತ್ಯ ಹೃದಯಮು ಪಠನೆ ಮಾಡ್ಬೋದು, ಇಲ್ಲದೆ ಜಪಾಕುಸುಮ ಸಂಕಾಶಂ ಅದು ಹೇಳ್ಕೊಬಹುದು. ನಿಮ್ಮ ಅನುಕೂಲ, ನಿಮ್ಗೆ ಯಾರ್ಯಾರಿಗೆ ಏನ ಅನ್ಸುತ್ತೋ ಅದು ಮಾಡ್ಕೊಳ್ಳಿ. ಓಂ ಸೂರ್ಯಾಯ ನಮಃ ಅಂತ ಖಂಡಿತ ಹೇಳ್ಕೊಳ್ಳಿ. ಅದು 7 ಸರಿ ಅಥವಾ 11 ಸರಿ ಹೇಳ್ಕೊಳ್ಳಿ. ಅವಾಗ ಸೂರ್ಯನಿಂದ ಆಶೀರ್ವಾದ ಸಿಗುತ್ತೆ. ಇದು ಪೂರ್ವಿಕರಿಂದ ಮಾಡ್ಕೊಂಬತ್ತಿರೋ ರಿಚುವಲ್ ಆಗಿದೆ. ಸೊ ಇದು ಮಾಡ್ಕೊಂಡಾಗ ಸೂರ್ಯನಿಂದ ಆಶೀರ್ವಾದ ಸಿಗುತ್ತೆ. ಇನ್ನೊಂದು ಏನು ಅಂದ್ರೆ, ರಥಸಪ್ತಮಿ ದಿನ ಹಿಂದೆ ದಿನಾನೇ ನೀವು ಅಡಿಗೆ ಮನೆಯಲ್ಲಿ ತಾಮ್ರದ ಚೊಂಬಲ್ಲಾಗ್ಲಿ ಪಾತ್ರೆಯಲ್ಲಾಗ್ಲಿ ನೀರಿಟ್ಬಿಡಿ. ಅದನ್ನ ಮಾರನೇ ದಿನ ಬೆಳಗ್ಗೆ ಎದ್ದು ಹೊಸಲಿಗೆ ನೀರ್ ಎಂಟ್ರೆನ್ಸ್ ಅಲ್ಲೇ ಹಿಂಗೆ ಸಿಂಪಡಿಸ್ಬೇಕು. ಈ ರೀತಿ ಮಾಡಿದಾಗ ಸೂರ್ಯನಿಂದ ಆಗ್ಲಿ ಪಿತೃಗಳಿಂದ ಆಶೀರ್ವಾದ ಸಿಗುತ್ತೆ. ಇದು ದಿ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಇದೆರಡು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಸೂರ್ಯನ ನಮ್ಮ ಜಾತಕದಲ್ಲಿ ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ. ಹೆಂಗೆ ಅಂದ್ರೆ, ಸೂರ್ಯ ಅನ್ನೋದು ನಮ್ಮ ಜಾತಕದಲ್ಲಿ ಜ್ಯೋತಿಷ್ಯದ ಪ್ರಕಾರ ತಂದೆ ಅಂತ ಹೇಳ್ತೀವಿ, ಬೋನ್ಸ್ ಅಂತ ಹೇಳ್ತೀವಿ, ಆತ್ಮಕಾರಕ ಅಂತ ಹೇಳ್ತೀವಿ, ಮತ್ತೆ ರಾಜ ಅಂದ್ರೆ ಕಿಂಗ್ ಅಂತಾನು ಹೇಳ್ತೀವಿ, ಮತ್ತೆ ಗೋರ್ಮೆಂಟ್ ಅಂತಾನು ಹೇಳ್ತೀವಿ. ಸೊ ಇದನ್ನೆಲ್ಲ ನಮ್ಗೆ ಒಂದೇ ಸಮಾನವಾಗಿ ಬರ್ಬೇಕು. ಅಂದ್ರೆ ನೇಮ್ ಅಂಡ್ ಫೇಮ್ ಬರ್ಬೇಕು. ಮತ್ತೆ ತಂದೆ ಅಂದ್ರೆ ತಂದೆಯಿಂದ ಆಶೀರ್ವಾದ ಬರ್ಬೇಕು. ಮತ್ತೆ ಗೋರ್ಮೆಂಟ್ ಸಪೋರ್ಟ್ ಸಿಗ್ಬೇಕು. ಮತ್ತೆ ನಮ್ಮ ನೇಮ್ ಅಂಡ್ ಫೇಮ್ ಮೈನು ಅದು ನಮಗ್ ಬರ್ಬೇಕು ಅಂದಾಗ ಸೂರ್ಯನ ಸ್ಟ್ರಾಂಗ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ, ಬೆಳಗ್ಗೆ 7 ಗಂಟೆಗೆ ಎದ್ದು ನೀವು ಅರ್ಘ್ಯ ಬಿಡಬೇಕು. ಯಾವ ರೀತಿ ಅಂದ್ರೆ, ಈ ತರ ತಾಮ್ರದ ಚೊಂಬು ತಗೊಳ್ಳಿ, ಅದ್ರಲ್ಲಿ ತುಂಬಾ ನೀರ್ ತುಂಬ್ಕೊಳ್ಳಿ, ಸ್ವಲ್ಪ ಕೆಂಪು ಅಕ್ಷತೆ ಹಾಕೊಳ್ಳಿ, 4 ಕೆಂಪು ಹೂಗಳು ಹಾಕೊಳ್ಳಿ. ಅದನ್ನ ಟೆರೆಸ್ ಮೇಲೆ ಇದ್ರೆ ಜಾಗ ಟೆರೆಸ್ ಮೇಲೆ ಹೋಗಿ ಮಾಡ್ಕೊಳ್ಳಿ. ಯಾಕಂದ್ರೆ ವಾಸ್ತು ಪ್ರಕಾರ ಟೆರೆಸ್ ಅಂದ್ರೆ ಸೂರ್ಯ ಆಗಿರ್ತಾನೆ. ಸೊ ನೀವು ಅದು ಟೆರೆಸ್ ಮೇಲೆ ಅರ್ಘ್ಯ ಬಿಟ್ರೆ ತುಂಬಾ ಶ್ರೇಷ್ಠ. ಅದಕ್ಕಾಗಿ ನೀವು ಈ ತರ ತಾಮ್ರ ಚೊಂಬಲ್ ನೀರ್ ಹಾಕೊಂಡು ಹೋಗಿ ಈ ತರ ಇದನ್ನ ಕೇತು ಪರ್ವತ ಅಂತ ಹೇಳ್ತೀವಿ. ಈ ಕೇತು ಪರ್ವದಲ್ಲಿ ಮೇಲೆ ನೀರ್ ಹಿಂಗ್ ಬಿಡ್ತಾ, ಎದು ತಲೆ ಸ್ವಲ್ಪ ಮೇಲೆ ಇಟ್ಕೊಳ್ಳಿ, ಹಿಂಗ್ ನೀರ್ ಬಿಡ್ತಾ ಕೆಳಗಡೆ ಬಿಡ್ಬೇಕು. ಓಂ ಸೂರ್ಯಾಯ ನಮಃ ಅಂತ ಹೇಳ್ಬೇಕು. ಪೂರ್ವಕ್ಕೆ ಮುಖ ಮಾಡಿ ಮಾಡ್ಕೊಳ್ಳಿ. ಆದಷ್ಟು ಇದು 7 ಗಂಟೆ ಒಳಗಡೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಇದೆಲ್ಲ ಮಾಡಿದಾಗ ನಮ್ಮ ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಆಗ್ತಾನೆ. ಮತ್ತೆ ಇನ್ನೊಂದು ಲಾಸ್ಟ್ ಅಂದ್ರೆ, ಪಿತೃಗಳಿಂದ ಏನೇನ ಶಾಪ, ಪಿತೃದೋಷ ಅಂತ ಹೇಳ್ತೀವಿ. ಸೊ ನಮ್ಮ ಜಾತಕದಲ್ಲಿ ಏನೇನ ಪಿತೃದೋಷಗಳಿದ್ದರೆ ಅವರು ಏನ್ ಮಾಡ್ಬೇಕು ಅಂದ್ರೆ, ಇದು ಬಿಳಿ ಎಕ್ಕಳ ಗಿಡಕ್ಕೆ ಹೋಗ್ಬಿಟ್ಟು 7 ಪ್ರದಕ್ಷಿಣೆ ಹಾಕ್ಬರ್ಬೇಕು. ಈ ರೀತಿ ಮಾಡಿದಾಗ ಪಿತೃದೋಷ ಪರಿಹಾರ ಆಗುತ್ತೆ. ಅಂದ್ರೆ ಸ್ವಲ್ಪವಾಗಿ ಸಮಾಧಾನ ಆಗುತ್ತೆ. ಪಿತೃದೋಷ ಇದ್ದವ್ರಿಗೆ ಸ್ವಲ್ಪ ಸಮಾಧಾನ ಇರೋದಿಲ್ಲ, ಮನೇಲಿ ಶುಭ ಕಾರ್ಯಗಳಾಗೋದಿಲ್ಲ, ಬೇಗನೆ ಮದುವೆಗಳಾಗೋದಿಲ್ಲ, ಮದುವೆ ಆದ್ರೂ ಮಕ್ಳಾಗೋದಿಲ್ಲ, ಮಕ್ಳಾದ್ರೂ ಅದರಲ್ಲಿ ವಿಳಂಬ ಆಗ್ಬೋದು, ಜಗಳ ಆಗ್ಬೋದು. ಇದೆಲ್ಲ ಪಿತೃದೋಷ ಸಮಸ್ಯೆಗಳಾಗಿರುತ್ತೆ. ಇದು ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಈ ದಿನ ನೀವು ನಾನು ಹೇಳಿದ ಕೆಲವು ಚಿಕ್ಕ ಪುಟ್ಟ ರೆಮಿಡಿ ಆಗಿರ್ಬೋದು, ಇದನ್ನ ಫಾಲೋ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಗೆಲ್ಲರಿಗೂ ಇದು ಪರಿಹಾರ ತುಂಬಾ ಸೂಕ್ತವಾಗಿದೆ. ಎಲ್ಲರೂ ಮಾಡ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲರಿಗೂ ಮಾಡ್ಕೋಬಹುದು ಅಂತ ಪರಿಹಾರಗಳೇ ಹೇಳಿದ್ದೀನಿ ನಾನು. ಎಲ್ಲರೂ ಪಾಲಿಸಿ. ಮತ್ತೆ ಸೂರ್ಯನ ಅನುಗ್ರಹ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ. ಥ್ಯಾಂಕ್ ಯು. ಧನ್ಯವಾದ.